ಒಬ್ಬ ಪ್ರಯಾಣಿಕನು ಒಬ್ಬ ಬುದ್ಧಿವಂತ ವೃದ್ಧನನ್ನು ಕಂಡುಕೊಂಡನು. ಆ ವೃದ್ಧನು ಅವನಿಗೆ ಒಂದು ಹೊಳೆಯುವ ಕಲ್ಲನ್ನು ಕೊಟ್ಟು, ಇದು ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ಎಂದು ಹೇಳಿದನು. ಸಂತೋಷದಿಂದ ತುಂಬಿದ ಪ್ರಯಾಣಿಕನು ಮನೆಗೆ ಧಾವಿಸಿದನು. ಅವನ ಕುಟುಂಬವು ಸಂಭ್ರಮದಲ್ಲಿ ಜಿಗಿಯಿತು. ಮಕ್ಕಳು ಅಲಂಕಾರಿಕ ಕಾರುಗಳ ಕನಸು ಕಾಣಲು ಪ್ರಾರಂಭಿಸಿದರು. ಅವನ ಹೆಂಡತಿ ಸೌಂದರ್ಯ ಐಷಾರಾಮಿ ಹೊಸ ಜೀವನವನ್ನು ಕಲ್ಪಿಸಿಕೊಂಡಳು. ಜನರು ಬಹಳಷ್ಟು ಹಣವನ್ನು ನೀಡಲು ಬಂದರು. ಆದರೆ ಅವನು ನಿರಾಕರಿಸಿದನು. ಅವನಿಗೆ ಕಲ್ಲನ್ನು ಬಿಡಲು ಸಾಧ್ಯವಾಗಲಿಲ್ಲ. ಆದರೆ ಒಂದು ರಾತ್ರಿ ಅವನು ಸದ್ದಿಲ್ಲದೆ ಎಚ್ಚರಗೊಂಡು ಹೊಳೆಯುವ ಕಲ್ಲನ್ನು ಕೈಯಲ್ಲಿ ತೆಗೆದುಕೊಂಡು ವೃದ್ಧ ಮನುಷ್ಯನ ಬಳಿಗೆ ಹಿಂತಿರುಗಿದನು. ಅವನು ಅದನ್ನು ಹಿಂದಿರುಗಿಸಿದನು. ಆ ಬುದ್ಧಿವಂತ ವ್ಯಕ್ತಿಯು, ನಿನಗೆ ಹುಚ್ಚು ಹಿಡಿದಿದೆಯೇ? ನೀನು ಅದನ್ನು ಮಾರಿ ನೀವೇ ಶ್ರೀಮಂತನಾಗಲು ಏಕೆ ಸಾಧ್ಯವಿಲ್ಲ? ನಾನು ವಯಸ್ಸಾದವನಾಗಿದ್ದೇನೆ ಮತ್ತು ಸಾಯುತ್ತಿದ್ದೇನೆ, ನನಗೆ ಅದು ಅಗತ್ಯವಿಲ್ಲ ಎಂದು ಕೇಳಿದನು. ಪ್ರಯಾಣಿಕನು ಅವನನ್ನು ನೋಡಿ, ಏಕೆಂದರೆ ನೀನು ಅದನ್ನು ಸುಲಭವಾಗಿ ಬಿಟ್ಟುಕೊಡುವಂತೆ ಮಾಡಿದದ್ದನ್ನು ನಾನು ಬಯಸುತ್ತೇನೆ. ನನಗೆ ಕೊನೆಗೂ ಅರ್ಥವಾಯಿತು. ನಿಜವಾದ ಸಂಪತ್ತು ನಾವು ಏನನ್ನು ಹೊಂದಿದ್ದೇವೆ ಎಂಬುದರಲ್ಲ, ಆದರೆ ನಾವು ಏನನ್ನು ಬಿಡಲು ಸಿದ್ಧರಿದ್ದೇವೆ ಎಂಬುದರಲ್ಲಿದೆ.